ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಫೀಚರ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ಯಾರು ನೋಡ್ತಿದ್ದೀರಾ ಅಂತ ವಿದ್ಯಾರ್ಥಿಗಳು, ಸೊ ಹಿಂದಿನ ಒಂದು ವಿಡಿಯೋಗಳನ್ನ ನೋಡಿಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ನಾನು 3 ಕ್ಲಾಸ್ನ ಮಾಡಿದ್ದೀನಿ ಈ ಚಾಪ್ಟರ್ ಮೇಲೆ. ಆ 3 ಚಾಪ್ಟರ್ಗಳನ್ನ ಲಿಂಕ್ ನಾನು ಗ್ರೂಪಲ್ಲಿ ಹಾಕಿರ್ತೀನಿ ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ಸೊ ಇಂಟ್ರೊಡಕ್ಷನ್ ಇರುತ್ತೆ, ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಇದನ್ನು ನೋಡಿದರೆ ಒಳ್ಳೆಯದು. ಸೊ ಇವತ್ತು ಯಾರು ಬಂದಿರೋ ಆ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದೀನಿ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂದರೆ ಆ ಎಲ್ಲ ವಿಡಿಯೋ ನೋಡಿಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಬನ್ನಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀವಿ, ಫೀಚರ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನೋಡ್ತಾ ಇದ್ದೀವಿ. ಹಾಗಾದರೆ ಸರ್ ಫೀಚರ್ಸ್ ಅಂದರೆ ಏನು? ಸೊ ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋದಕ್ಕಿಂತ ಮುಂಚೆ ಅದರ ಹೆಡ್ಡಿಂಗ್ನ ತುಂಬ ಅರ್ಥ ಮಾಡ್ಕೋಬೇಕಾಗಿದ್ದು ಇಲ್ಲಿ ಭಾಳ ಅವಶ್ಯಕತೆ ಇದೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಫೀಚರ್ಸ್ ಅಂತ ಕೇಳಿದರೆ ನಿಮಗೆ ಹೊಸ ವರ್ಡ್ ಆಗಿರ್ಬೋದು. ಸೊ ನನಗೆ ಗೊತ್ತಿಲ್ಲ, SSLCಯಲ್ಲಿ ನೀವು ಏನೇನು ಮಾಡಿದಾರೆ ನಂಗೆ ಗೊತ್ತಿಲ್ಲ. ಆದರೆ ಫೀಚರ್ಸ್ ಅಂತ ಏನು ಹೇಳ್ತೀನಿ, ಲಕ್ಷಣಗಳು ಅಂತ ಕರೀತಾರೆ. ಗೊತ್ತಿದೆಯಲ್ಲ ಫೀಚರ್ಸ್ ಅಂದರೆ ಏನು? ಲಕ್ಷಣಗಳು. ಸೊ ಯಾವುದರ ಲಕ್ಷಣಗಳು? ಅಕೌಂಟಿಂಗ್ನ ಲಕ್ಷಣಗಳು. ಸರ್ ಹಾಗಂದ್ರೆ ಏನು, ಅದರಿಂದ ಅದಕ್ಕೇನು ಲಕ್ಷಣ ಇರುತ್ತವೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ನಾಯಿ ತೊಗೊಳ್ಳೋಣ, ಒಂದು ಡಾಗ್. ಸೊ ಡಾಗ್ನ ಲಕ್ಷಣಗಳೇನು? ಸರ್ ಬೊಗಳುತ್ತೆ, ಸೊ ಕಡಿಯುತ್ತೆ, ಆಮೇಲೆ ಜೋರಾಗಿ ಓಡುತ್ತೆ. ಸೊ ಇಂಥವೆಲ್ಲ ಏನು ಮಾಡ್ತೀವಿ, ಲಕ್ಷಣಗಳು ಅಂತ ಕೇಳ್ತೀವಿ. ಈ ಕಡೆ ನೋಡಿರಿ ಎಲ್ಲರೂ, ಆ ಕಡೆ ಎಲ್ಲ ಈ ಕಡೆ ನೋಡಬೇಕು. ಓಕೆ, ಸೊ ಈ ಥರ ಲಕ್ಷಣಗಳು. ಅದೇ ಒಂದು ಸಿಂಹ ಅಂತ ತಗೊಳ್ರಿ, ಸಿಂಹದ ಲಕ್ಷಣಗಳೇನು? ಸೊ ಜೋರಾಗಿ ಗರ್ಜಿಸುತ್ತೆ ರೀ, ಆಮೇಲೆ ಎಲ್ಲ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನತ್ತೆ. ಸರ್ ಇದು ಮಾಂಸಾಹಾರಿ, ಸಸ್ಯಾಹಾರಿನೋ ಮಾಂಸಾಹಾರಿನೋ? ಮಾಂಸಾಹಾರಿ. ಸೊ ಈ ಥರ ಅದರ ಲಕ್ಷಣಗಳಿದ್ದಾವೆ. ಹಾಗೇ ನಮಗೂ ಒಂದು ಲಕ್ಷಣಗಳು ಇರ್ತವೆ. ಮಾನವರಿಗೂ ಕೆಲವೊಂದು ಲಕ್ಷಣ ಇರ್ತವೆ. ಸರ್ ಮಾತಾಡ್ತೀವಿ, ಸೊ ಬುದ್ಧಿಶಕ್ತಿ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ, ಸೊ ಇನ್ನೊಬ್ರಿಗೆ ತಿಳಿಯುವ ಶಕ್ತಿ ಇದೆ, ಕಳ್ಳತನ ಮಾಡ್ಬೋದು ಅಥವಾ ಮೋಸ ಮಾಡ್ಬೋದು. ಇಂಥವೆಲ್ಲ ಲಕ್ಷಣಗಳಿದಾವೆ, ಮಾನವನ ಇದಾವೆ ಇಲ್ಲೋ? ಸೊ ಇವೆಲ್ಲ ಮಾನವನ ಲಕ್ಷಣಗಳು. ಹಾಗೆ ಅಕೌಂಟಿಂಗ್ನ ಲಕ್ಷಣಗಳು ಕೂಡ ಇದ್ದಾವೆ. ಅಕೌಂಟಿಂಗ್ ಅಂದರೆ ಏನು ಗೊತ್ತಿದೆ ನಿಮಗೆ, ಆಲ್ರೆಡಿ ಮೀನಿಂಗ್ನ ಹೇಳಿದ್ದೀನಿ. ಅಕೌಂಟ್ ಈಸ್ ಎ ಸೆಟ್ ಆಫ್ ವರ್ಕ್ಸ್ ಇನ್ವಾಲ್ವಿಂಗ್ ಐಡೆಂಟಿಫೈಯಿಂಗ್, ಮೆಜರಿಂಗ್, ಸಮರೈಸಿಂಗ್, ಅನಲೈಸಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಅವೆಲ್ಲ ಅಲ್ಲಿ ಬಂದಿದ್ವಲ್ಲ, ಅದೇ ವರ್ಡ್ಸ್ಗಳು ಇಲ್ಲಿ ಬರ್ತಾ ಇದ್ದಾವೆ. ಅವೇ ಬಂದಿದ್ದಾವೆ ಮತ್ತೆ ವಾಪಸ್. ಸೊ ನೋಡಿ ಲಕ್ಷಣಗಳು, ನಂಬರ್ 1 ಐಡೆಂಟಿಫೈಯಿಂಗ್ ಇದೆ, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಕಮ್ಯುನಿಕೇಟಿಂಗ್. ಇವೆಲ್ಲ ಏನಪ್ಪ ಅಂದರೆ ಅಕೌಂಟಿಂಗ್ನ ಲಕ್ಷಣಗಳು. ಸರ್ ಹಾಗಾದರೆ ಏನು ಐಡೆಂಟಿಫೈಯಿಂಗ್ ಅಂದರೆ ಏನು? ಸರು ಇದು ಏನು ಮಾಡುತ್ತಪ್ಪ ಅಂದರೆ ಟ್ರಾನ್ಸಾಕ್ಷನ್ಗಳನ್ನು ಐಡೆಂಟಿಫೈ ಮಾಡುತ್ತೆ. ಈಗ ನಾನು ಮೊನ್ನೆ ಒಂದು 8 ಬುಕ್ಸ್ನ ಬರ್ಸಿದ್ದೆ. ಯಾವ್ಯಾವ ಬುಕ್ಸ್ಗಳು? ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಮುಂದೆ ಕ್ಯಾಶ್ ಬುಕ್, ಅಕೌಂಟ್ ಪೇಬಲ್, ಅಕೌಂಟ್ ರಿಸೇಬಲ್, ಜರ್ನಲ್ ಪ್ರಾಪರ್. ಇವೆಲ್ಲ ಬುಕ್ಸ್ಗಳಿತ್ತು. ಸರ್ ಏನು ಬುಕ್ಸ್ಗಳು ಅಂದರೆ ಏನು? ಸರ್ ಇವೆಲ್ಲ ಏನು ಮಾಡ್ತವೆ ಅಂದರೆ ಅಕೌಂಟಿಂಗ್ ಟ್ರಾನ್ಸಾಕ್ಷನನ್ನು ಸೆಪ್ರೇಟ್ ಮಾಡ್ತವೆ. ಏನು ಮಾಡ್ತವೆ? ಸೆಪ್ರೇಟ್ ಮಾಡ್ತೇವೆ. ಸೆಪ್ರೇಟ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ? ಐಡೆಂಟಿಫೈಯಿಂಗ್ ಮಾಡ್ತೀವಿ. ಐಡೆಂಟಿಫೈಯಿಂಗ್ ಅಂದ್ರೇನು? ಗುರುತಿಸೋದು. ಬರ್ಕೊಡ್ಬೇಕಾದ್ರೆ ಐಡೆಂಟಿಫೈಯಿಂಗ್ ಅಂದರೆ ಗುರುತಿಸೋದು. ಯಾರ ಹತ್ರ ಚಾಕ್ಲೇಟ್ ಇದಾವ? 2 ಇದಾವ? ಇಲ್ಲಲ್ಲ? ಓಕೆ, ಎಕ್ಸಾಂಪಲ್ ಕೊಡ್ತಿದ್ದೆ. ಸಿಂಪಲ್ 2 ಚಾಕ್ಲೇಟ್ನ ತೊಗೋತೀನಿ ನಾನು. ಒಂದು ಡೈರಿ ಮಿಲ್ಕ್ ಇದೆ, ಇನ್ನೊಂದು ಕಿಟ್ ಕ್ಯಾಟ್ ಇದೆ ಅಂತ ತಿಳ್ಕೊಳ್ಳಿ, ಜಸ್ಟ್ ಹೇಳ್ತಾ ಇದ್ದೀನಿ. ಇಲ್ಲ, ಇಲ್ಲೇ ಒಂದು ಡೈರಿ ಮಿಲ್ಕ್ ಇದೆ, ಒಂದು ಕಿಟ್ ಕ್ಯಾಟ್ ಇದೆ. ಈಗ ಜಸ್ಟ್ ನಾನು ಏನು ಮಾಡ್ತೀನಿ, ಒಂದು ಚಿಕ್ಕ ಹುಡುಗ 8ನೇ ತರಗತಿಗೆ ಹೋಗುವಂಥ ವಿದ್ಯಾರ್ಥಿಗೆ ಕರೆದು ಅವ್ನಿಗೆ ತೋರಿಸ್ತೀನಿ. ಇದರಲ್ಲಿ ಯಾವುದು ಡೈರಿ ಮಿಲ್ಕ್ ಅಂದರೆ ಕೇಳ್ತೀನಿ. ಅವ್ನು ಹೇಳ್ತಾನ ಇಲ್ವಾ? ಯಾಕೆ ಹೇಳ್ದ? ಅವ್ನಿಗೆ ಗೊತ್ತಿದೆ, ಗುರ್ತು ಮಾಡಿದ. ಅವನು ಯಾವ್ದು ಗುರ್ತು ಮಾಡಿದ? ನಾನು ಡೈರಿ ಮಿಲ್ಕ್ ಕೇಳಿದಾಗ ಡೈರಿ ಮಿಲ್ಕ್ ತೋರಿಸಿದ, ಆಮೇಲೆ ಕಿಟ್ ಕ್ಯಾಟ್ ಕೇಳಿದಾಗ ಕಿಟ್ ಕ್ಯಾಟ್ ತೋರಿಸಿದ. ಏನು ಮಾಡಿದ? ಗುರುತಿಸಿದ. ಹಾಗೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗಳ್ದಾಗ ಏನು ಮಾಡ್ತೀವಿ ನಾವು? ಗುರುತು ಮಾಡಿ ಏನು ಮಾಡ್ತೀವಿ, ಅದನ್ನು ಸೆಪ್ರೇಟ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಒಂದು ಅಂಗಡಿ ಇರುತ್ತೆ, ಗೊತ್ತಿದೆಯಲ್ಲ? ಅಂಗಡಿ ಇರುತ್ತೆ. ಸೊ ಅಂಗಡಿ ಸಿಂಪಲ್ ಒಂದು ಅಂಗಡಿ ಹೇಳ್ತೀನಿ. ಆ ಅಂಗಡಿ ಇಲ್ಲಿ ಟೇಬಲ್ ಇರುತ್ತೆ, ಇಲ್ಲಿ ಒಬ್ಬ ಮಾಲೀಕ ಇರ್ತಾನೆ, ಎಲ್ಲ ಸಾಮಾನುಗಳನ್ನೆಲ್ಲ ಹಾಕಿರ್ತಾರೆ, ಹಿಂಗೆಲ್ಲ ಹಾಕಿರ್ತಾರೆ. ಇಲ್ಲಿ ಮುಂದೆ ಕೆಲವಷ್ಟು ಬಾಕ್ಸ್ಗಳನ್ನ ಇಟ್ಟಿರ್ತಾನೆ, ಇರ್ತಾವೆ ತಾನೆ? ಇಲ್ಲೊಂದು 4 ಬಾಕ್ಸ್ಗಳು ಇರ್ತವೆ. ಎಲ್ಲ ಚಾಕ್ಲೇಟ್ಗಳನ್ನು ಒಂದೇ ಬಾಕ್ಸಲ್ಲಿ ಹಾಕ್ತಾನ, ಸೆಪ್ರೇಟ್ ಮಾಡಿ ಹಾಕ್ತಾನ? ಓಕೆ, ಒಂದು ಬಾಕ್ಸಲ್ಲಿ ಒಂದು ಚಾಕ್ಲೇಟು ಸೇಮ್ ಎಲ್ಲ ಅದೇ ಥರ ಇರಬೇಕು. ಇನ್ನೊಂದು ಬಾಕ್ಸಲ್ಲಿ ಇನ್ನೊಂದು ಥರ ಚಾಕ್ಲೇಟು ಸೇಮ್ ಅದೇ ಥರ ಇರಬೇಕು. ಎಲ್ಲ ಬೇರೆ ಬಾಕ್ಸಲ್ಲಿ ಒಂದು 20ರಿಂದ 25 ಚಾಕ್ಲೇಟು, ಭಾಳ ಆಯಿತು, ಒಂದು 10ರಿಂದ 15 ಚಾಕ್ಲೇಟ್ ಮಾಡ್ತಾರೆ ಅಂದರೆ ಸೆಪ್ರೇಟ್ ಹಾಕಿಡ್ತಾನೆ.
ಇವಾಗ ಒಬ್ಬ ಹುಡುಗ ಬಂದು ಏನು ಮಾಡ್ತಾನಪ್ಪ ಅಂದರೆ ಅದನ್ನ ನೋಡ್ತಾನೆ ಎಲ್ಲ, ಅವ್ನಿಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತಲ್ಲ, ಹಾಂ ಇದನ್ನು ಕೈ ಮಾಡ್ತದೆ, ಈ ಚಾಕ್ಲೇಟ್ ನಂಗೆ ಬೇಕು. ಸೊ ಎಲ್ಲ ಮಿಕ್ಸ್ ಮಾಡಿದ್ದಂದರೆ ಎಲ್ಲನೂ ಕೂಡಿಸಿ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಒಂದೇ ಥರಲ್ಲಿ ಮಿಕ್ಸ್ ಮಾಡಿ ಎಲ್ಲ ಹಾಕಿಬಿಟ್ಟಿದ್ದಂದ್ರೆ ಏನಾಗ್ತಿತ್ತು? ಅವ್ನು ಕೇಳ್ತಾನೆ ನನಗೆ ಡೈರಿ ಮಿಲ್ಕೇ ಬೇಕು. ಆ ಹುಡುಗ ಕೇಳಿದ. ಅವಾಗ ಅವ್ನು ಏನು ಮಾಡ್ಬೇಕಾಗತ್ತೆ? ಅದನ್ನೆಲ್ಲ ಬಳಚ್ಬಿಟ್ಟು, ಅಂದರೆ ಅದನ್ನೆಲ್ಲ ಸುರಿದ್ಬಿಟ್ಟು ಅದರಲ್ಲೇ ಡೈರಿ ಮಿಲ್ಕ್ ತೆಗೆದು ಮತ್ತೆ ವಾಪಸ್ ಅದಕ್ಕೆ ಹಾಕಬೇಕಾಗತ್ತೆ. ಏನಾಯ್ತು ಈಗ? ಕಷ್ಟ ಆಯ್ತು ತಾನೇ? ಟ್ರಾನ್ಸಾಕ್ಷನ್ ಹುಡ್ಕೋದು ಕಷ್ಟ ಆಗುತ್ತೆ. ಎಲ್ಲನೂ ಒಂದದ್ರಲ್ಲಿ ಬರೋದ್ರೆ ಏನಾಗುತ್ತೆ? ಅಲ್ಲಿ ಹುಡ್ಕಾಡೋದು ಕಷ್ಟ ಆಗುತ್ತೆ. ಸೊ ಅದೇ ಸೆಪ್ರೇಟ್ ಮಾಡಿಟ್ಟಿದ್ರೆ ಏನಾಯಿತು? ಜಲ್ದಿ ಸಿಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ ನಿಮ್ಮದು ಅಡುಗೆ ಮನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಮ ಅಮ್ಮ ಇದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ, ಇಲ್ಲಿ ಗ್ಯಾಸ್ ಸ್ಟೋವ್ ಇದೆ, ಏನೋ ಸಾಂಬಾರು ಮಾಡ್ತಿರ್ಬೇಕು, ಅಲ್ಲ ಅನ್ನ ಮಾಡ್ತಿರ್ಬೇಕು, ಸಾಂಬಾರು ಮಾಡ್ತಿರೋದು ತಿಳ್ಕೊಳ್ಳೋಣ. ಚಿಕನ್ ಮಾಡ್ತಿದಾರಲ್ಲ ಓಕೆ, ಬಾಯಿಗೆಲ್ಲ ನೀರು ಬಂದುಬಿಡ್ತಲ್ಲ ಯಾರಿಗೆ ಚಿಕನ್ ಅಂದ ತಕ್ಷಣ. ನಾವಂತೂ ತಿನ್ನಲ್ಲ, ಬೇಡ. ಸೊ ಇಲ್ಲಿ ಏನು ಮಾಡ್ತಾರೆ? ಅಡುಗೆ ಮಾಡ್ತಿದ್ದಾರೆ. ಸೊ ಅಡುಗೆ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಸಾಮಾನು ಇಟ್ಟಿರ್ತಾರೆ, ನೆನಪಿದೆಯಲ್ಲ? ಏನೇನು ಇರ್ತವೆ? ಉಪ್ಪು, ಖಾರ, ಮಸಾಲೆ, ಏನೇನಿದ್ದಾವೆ ಎಲ್ಲ ಇರ್ತವೆ, ಜೀರಿಗೆ, ಎಳ್ಳು, ಅದು ಇದು ಅಂತ ಎಲ್ಲ ಇರ್ತವೆ. ನಿಮಗೆಲ್ಲ ಗೊತ್ತಲ್ಲ, ಅಡುಗೆ ಮನೆಗೆ ಹೋದ್ರೆ ಎಲ್ಲ ಗೊತ್ತಿರುತ್ತೆ, ಯಾಕಂದರೆ ಕಳ್ತನ ಮಾಡಿ ತಿಂದಿರ್ತಾರೆ ಅದು ಭಾಳ ಸರಿ. ಸೊ ಇಲ್ಲಿ ಎಲ್ಲ ಇಟ್ಟಿರ್ತಾರೆ. ಸೊ ನಿಮ್ಮಮ್ಮ ಇಲ್ಲಿ ಅಡುಗೆ ಮಾಡ್ತಿರ್ತಾರೆ. ಸೊ ಇಲ್ಲಿ ಏನಾಗಿತ್ತು? ಇಲ್ಲಿ ಒಂದು ಕಡೆ ಎತ್ತು ಒಂದು ಬೋಗಾಣಿ ಇರುತ್ತೆ. ಸೊ ಇಲ್ಲೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಎಣ್ಣೆ ಹಾಕಿ ತೊಗೋಬೇಕಾದ್ರೆ ಎಲ್ಲನೂ ಒಂದೇ ಬಾಕ್ಸಲ್ಲಿ ಹಾಕಿದ್ರೆ ಏನಾಗ್ತಿತ್ತು? ಎಲ್ಲ ಮಸಾಲೆನ ಒಂದೇ ಬಾಕ್ಸಲ್ಲಿ ಹಾಕಿ ಎಲ್ಲನೂ ಒಟ್ಟಿಗೆ ಹಾಕಿ ಸುರಿದ್ರೆ ಏನಾಗ್ತಿತ್ತು? ಅಡುಗೆ ಏನಾಗ್ತಿತ್ತು? ಕೆಟ್ಟು ಹೋಗ್ತಿತ್ತು ಅಥವಾ ಬೇರೆ ಥರನೇ ಆಗಿಬಿಡ್ತಿತ್ತು. ಇವಾಗ ಏನು ಮಾಡ್ತಾರೆ? ಅವ್ರಿಗೆ ಏನು ಬೇಕಲ್ಲ ಅದನ್ನ ತೊಗೊಳ್ಳೋದು, ಅದರಿಂದ ತೆಗೆಯೋದು, ಹಾಕೋದು, ಮತ್ತೆ ಹಾಕಂಗೆ. ಅರ್ಥ ಆಗ್ತಿದೆಯಲ್ಲ? ಅದೇ ಥರ ಅಕೌಂಟೆನ್ಸಿ ಕೂಡ ಎಲ್ಲನೂ ಒಂದೇ ಥರ ಹಾಕಕ್ಕೆ ಬರಲ್ಲ. ಸೊ ಏನು ಮಾಡ್ತಾರೆ ಅಂದರೆ ಸೆಪ್ರೇಟ್ ಭಾಗವಾಗಿ ಏನು ಮಾಡ್ತಾರೆ ಅಂದರೆ ರೆಕಾರ್ಡ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಏನು ಮಾಡಬೇಕು? ನಾವು ಐಡೆಂಟಿಫೈ ಮಾಡಬೇಕು, ಯಾವುದ್ರಲ್ಲಿ ಯಾವ್ದು ಹಾಕಬೇಕು. ಪರ್ಚೇಸ್ ಬಂದರೆ ಏನು ಮಾಡಬೇಕು? ಪರ್ಚೇಸ್ ಗ್ರೂಪಲ್ಲಿ ಹಾಕಬೇಕು. ಸೇಲ್ಸ್ ಬಂದರೆ ಸೇಲ್ಸ್ ಗ್ರೂಪಲ್ಲಿ ಹಾಕಬೇಕು. ಅದೇ ಒಂದು ನಾವು ಪರ್ಚೇಸ್ ಮಾಡಿದ್ವಿ ತಿಳ್ಕೊಳ್ಳಿ. ನಾನು ಒಂದು ಬಟ್ಟೆ ಶಾಪ್ ಅಂಗಡಿಗೆ ಹೋಗಿದ್ದ ತಕ್ಷಣ ಒಂದು ಬಟ್ಟೆ ತೊಗೊಂಡೆ, ಒಂದು 2,000 ಕೊಟ್ಟು ಒಂದು ಬಟ್ಟೆ ತೊಗೊಂಡೆ. ಸೊ ಮನೆಗೆ ಬಂದು ನೋಡೋಷ್ಟಿಗೆ ಒಳಗಡೆ ಹರಿದ್ಬಿಟ್ಟಿತ್ತು. ಈಗೇನು ಮಾಡ್ತೀನಿ? ಫಸ್ಟಿಗೆ ಏನು ಮಾಡಿದ್ದೆ? ಪರ್ಚೇಸ್ ಮಾಡಿದೆ. ಈಗ ವಾಪಸ್ ಏನು ಮಾಡ್ತಾಯಿದ್ದೀನಿ? ರಿಟರ್ನ್ ಮಾಡ್ತಾಯಿದ್ದೀನಿ. ಫುಲ್ ಐಟಮ್ ಎಲ್ಲ ರಿಟರ್ನ್ ಮಾಡ್ತೀನಿ ಅಥವಾ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದರಲ್ಲಿ ಪ್ಯಾಂಟು ಶರ್ಟ್ ತಂದಿದ್ದೆ, ಓನ್ಲಿ ಏನು ಮಾಡ್ತಿದ್ದೀನಿ? ಶರ್ಟ್ ಮಾತ್ರ ವಾಪಸ್ ಕೊಡ್ತಾಯಿದ್ದೀನಿ, ಪ್ಯಾಂಟ್ ಇಸ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆಯಾ? ಸ್ವಲ್ಪ ಭಾಗ ಅಷ್ಟೇ. ಸೊ ಪಾರ್ಷಿಯಲ್ ಅಂತ ಕರೀತಾರೆ. ಅದನ್ನೇನು ಮಾಡ್ತೀವಿ ನಾವು? ವಾಪಸ್ ಕೊಡ್ತೀವಿ. ಅದಕ್ಕೆ ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ. ಹಾಗೆ ನೀವೇನು ಮಾಡ್ತೀರಾ? ನಿಮ್ಮದು ಅಂಗಡಿ ಇದೆ. ಸೊ ನಿಮ್ಮ ಅಂಗಡಿಗೆ ಒಂದು ಟ್ರಕ್ಕಲ್ಲಿ ಏನು ಬರ್ತಾಯಿದೆ? ವಸ್ತುಗಳು ಬರ್ತಾಯಿದ್ದಾವೆ. ಆ ಟ್ರಕ್ಕಿಂದ ನೀವೇನು ಮಾಡಿದ್ರಿ? ವಸ್ತುಗಳನ್ನ ಇಳಿಸ್ಕೊಂಡ ತಕ್ಷಣ ಗೊತ್ತಾಯಿತು ಅವು ಏನಾಗಿದಾವಪ್ಪ ಅಂದರೆ ನಮ್ಮ ವಸ್ತು ಅಲ್ಲ, ಬೇರೆದವ್ರ ಅಂಗಡಿ ವಸ್ತುಗಳು ನಮ್ಮಲ್ಲಿ ಹತ್ರ ಬಂದಿದ್ದಾವೆ. ಈಗೇನು ಮಾಡ್ತೀವಿ? ಫಸ್ಟ್ ಪರ್ಚೇಸಲ್ಲಿ ಹಾಕಿದ್ವಿ, ವಾಪಸ್ ಏನು ಮಾಡ್ತೀವಿ? ಪರ್ಚೇಸ್ ರಿಟರ್ನ್. ಪರ್ಚೇಸ್ ಬಂದಿತ್ತು, ವಾಪಸ್ ಏನು ಮಾಡಿದ್ವಿ? ಪರ್ಚೇಸ್ ರಿಟರ್ನಲ್ಲಿ ಹಾಕಿಬಿಟ್ವಿ. ಗುರ್ತು ಮಾಡೋಕ್ಕೆ ನಿಮ್ಗೆ ಸಾಧ್ಯವಾಯಿತು. ಅಂಥ ವಸ್ತುಗಳನ್ನ ಸೆಪ್ರೇಟಾಗಿ ಏನು ಮಾಡಬೇಕು? ಐಡೆಂಟಿಫೈಯಿಂಗ್ ಮಾಡುತ್ತೆ. ಯಾವುದು ಮಾಡುತ್ತೆ? ಅಕೌಂಟಿಂಗೇ ಮಾಡುತ್ತೆ, ಬೇರೆ ಯಾರೂ ಬರಲ್ಲ. ಅದನ್ನೆಲ್ಲ ಗುರ್ತು ಮಾಡಿ ಹಾಕಬೇಕಾಗತ್ತೆ. ಎರಡನೇದು ಮೀಜರಿಂಗ್, ಅಳತೆ ಮಾಡೋದು. 1 kg ಸಕ್ಕರೆ. ನಾ ಸಕ್ಕರೆ ಬಗ್ಗೆ ಅಕೌಂಟಿಂಗ್ ಸಕ್ಕರೆ ಬರೋಲ್ಲ, ಸಿಂಪಲ್ ಹೇಳ್ತೀನಿ. 1 kg ಸಕ್ಕರೆ ಅಳತೆ ಮಾಡ್ತೀರಾ? 1 kg ಇದೆ, ಅದರ ರೇಟ್ ಇದೆ. ಅರ್ಥ ಆಯ್ತಾ? ಹಾಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನ, ಅಕೌಂಟಲ್ಲಿ ಬರುವಂಥ ಎಲ್ಲ ಟ್ರಾನ್ಸಾಕ್ಷನನ್ನು ಅಳತೆ ಮಾಡುತ್ತೆ, ಅದರ ಅಮೌಂಟನ್ನು ಕಂಡುಹಿಡಿಯುತ್ತೆ. ಯಾವುದು? ಅಕೌಂಟಿಂಗ್. ಅದಕ್ಕೆ ಮೀಜರಿಂಗ್ ಅಂತಾರೆ. ರೆಕಾರ್ಡಿಂಗ್, ಪ್ರತಿಯೊಂದನ್ನು ಬರೆದಿಡುತ್ತೆ. ಅದರ ಲಕ್ಷಣ ಏನೋ? ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳನ್ನ ಬರೆದಿಡುತ್ತೆ. ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ಗಳಾಗಿರ್ಬೋದು, ಇನ್ಕಮ್ಗಳಾಗಿರ್ಬೋದು, ಅಥವಾ ಮತ್ತು ಪರ್ಸನಲ್ ಅಕೌಂಟ್ಗಳಾಗಿರ್ಬೋದು, ರಿಯಲ್ ಅಕೌಂಟ್ಗಳಲ್ಲಿರುವಂಥ ಟ್ರಾನ್ಸಾಕ್ಷನ್ ಆಗ್ಬೋದು, ಎಲ್ಲವನ್ನು ಏನು ಮಾಡ್ತಾರೆ? ರೆಕಾರ್ಡಿಂಗ್ ಮಾಡುತ್ತೆ. ಕ್ಲಾಸಿಫೈಯಿಂಗ್ ಮಾಡುತ್ತೆ. ಸೇಮ್ ಇದೆ, ಕ್ಲಾಸಿಫೈಯಿಂಗ್ ಮಾಡಿ ಐಡೆಂಟಿಫೈಯಿಂಗ್ ಮಾಡಿ ಕ್ಲಾಸಿಫೈ ಮಾಡುತ್ತೆ, ಬೇರೆ ಮಾಡುತ್ತೆ. ಅಂದರೆ ಬೇರ್ಪಡಿಸೋದು. ಮೆಜರಿಂಗ್ ಅಂದರೆ ಅಳತೆ ಮಾಡೋದು. ರೆಕಾರ್ಡಿಂಗ್ ಅಂದರೆ ಬರೆದಿಡುವುದು. ಕ್ಲಾಸಿಫೈಯಿಂಗ್ ಅಂದರೆ ಬೇರ್ಪಡಿಸುವುದು. ಸಮರೈಸಿಂಗ್ ಅಂದರೆ ತಿಳಿಸುವುದು ಅಥವಾ ನೆನಪು ಮಾಡಿಕೊಳ್ಳೋದು. ಅನಲೈಸಿಂಗ್ ಅಂದರೆ ವಿಶ್ಲೇಷಣೆ ಮಾಡುವುದು, ಅದರ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ವಿಶ್ಲೇಷಣೆ ಮಾಡೋದು. ಯಾವುದೇ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಅಕೌಂಟ್ ಏನು ಮಾಡುತ್ತೆ? ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ವಿಶ್ಲೇಷಣೆ ಮಾಡೋದು. ಆಮೇಲೆ ಕಮ್ಯುನಿಕೇಟಿಂಗ್ ಅಂದರೆ ಸಂವಹನಿಸುವುದು, ಸಂವಹನ. ವಿಶ್ಲೇಷಣೆ, ಇದು ವಿಶ್ಲೇಷಣೆ ಅಂತ ಬರ್ಕೊಳ್ರಿ. ಈ ಥರ ಏನಿರ್ತಪ್ಪ ಅಂದರೆ ಅಕೌಂಟೆನ್ಸಿಯ ಲಕ್ಷಣಗಳಿದ್ದಾವೆ. ಸೊ ನಾವೇನು ಮಾಡೋಣ? ಜೋರ್ಸೆ ಒಂದು ಸಾರಿ ಎಲ್ಲರೂ
ಹೇಳೋಣ. ಓಕೆ, ರೆಡಿ ಇದ್ದೀರಾ ಎಲ್ಲರೂ? ಓಕೆ, ಒಂದು ಯಾವ್ದು ಫಸ್ಟ್ ಯಾವುದಿದೆ ಜೋರ್ಸ್ ಹೇಳಿ. ಎರಡನೇದು ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಹೇಳಿ. ಇಂಟರ್ಪ್ರಿಟೇಷನ್, ಕಮ್ಯುನಿಕೇಟಿಂಗ್. ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 2 ಮಾರ್ಕ್ಸಿಗೆ ಬರುತ್ತೆ, 2 ಮಾರ್ಕ್ಸ್. ಇನ್ವಾಲ್ವಿಂಗ್ ಒಂದು ಬರುತ್ತೆ ಬರ್ಕೊಂಬಿಡಿ ಅದನ್ನ. ಇನ್ವಾಲ್ವಿಂಗ್ ಅಂದರೆ ತೊಡಗಿಕೊಳ್ಳಬಹುದು. ಎಷ್ಟು 2 ಮಾರ್ಕ್ಸಿಗೆ ಬರುತ್ತೆ ಅಥವಾ 1 ಮಾರ್ಕ್ಸಿಗೆ ಕೇಳ್ಬೋದು. ಗಿವ್ ಎನಿ ಒನ್ ಫೀಚರ್ಸ್ ಆಫ್ ಅಕೌಂಟಿಂಗ್ ಅಂತ ಕೇಳ್ಬೋದು ಎಕ್ಸಾಮಲ್ಲಿ, ಅಥವಾ ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಗಿವ್ ಎನಿ 2 ಫೀಚರ್ಸ್ ಆಫ್ ಅಕೌಂಟಿಂಗ್ ಅಂತ ಕೇಳ್ಬೋದು. 2 ಮಾರ್ಕ್ಸಿಗೆ ಬರುತ್ತೆ, ಬಿಟ್ಟರೆ 1 ಮಾರ್ಕ್ಸಿಗೆ ಬರುತ್ತೆ, ಜಾಸ್ತಿ ಏನಿದ್ರಲ್ಲಿ ಬರೋಲ್ಲ. ಸೊ ಫಸ್ಟ್ ಚಾಪ್ಟರ್ ಇದೆ, ಥಿಯರಾಟಿಕಲ್ ಇದೆ, ಸ್ವಲ್ಪ ಬೋರ್ ಆಗ್ಬೋದು ನಿಮಗೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಆಬ್ಜೆಕ್ಟಿವ್ಸ್ ಆಫ್. ಅದಕ್ಕಿಂತ ಮುಂಚೆ accounting can be divided into 3 branches of accounting. heading ಹಾಕಿ, branches. ಬ್ರ್ಯಾಂಚ್. ಹಾಗಾದ್ರೆ ಸರ್ ಬ್ರ್ಯಾಂಚ್ ಅಂದ್ರೆ ಏನು? ನಾನು ಹೇಳಿದ್ದೀನಿ, ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಹೆಡ್ಡಿಂಗ್ ಬಂತು ಅಂದರೆ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕು. ಸೊ ಅಕೌಂಟಿಂಗ್ ಬಗ್ಗೆ ಗೊತ್ತು. ಬ್ರ್ಯಾಂಚಸ್ ಅಂದರೆ ಏನು? ಬ್ರ್ಯಾಂಚ್ ಅಂದರೆ ಒಂದು ಭಾಗ, ಒಂದು ವಿಭಾಗ, ಅಥವಾ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಅಂತ ಪ್ಲೇಸಲ್ಲಿ ಏನು ಮಾಡ್ತೀವಿ ನಾವು, ಬ್ರ್ಯಾಂಚ್ಗಳನ್ನ ಹಾಕೋತಾ ಹೋಗ್ತೀವಿ. ಇಲ್ಲಿ ನಮ್ಮ ಮೇನ್ ಹೆಡ್ ಆಫೀಸ್ ತಿಳ್ಕೊಂಡ್ರೆ ನಾವು ರಾಯಬಾಗಲ್ಲಿ ಒಂದು ಆಫೀಸ್ನ ತೆಗೆದೀವಿ, ಇದರ ಬ್ರ್ಯಾಂಚಲ್ಲಿದೆ ಬೆಳಗಾಮದಲ್ಲಿದೆ, ಅಥವಾ ಬೆಳಗಾಮದಲ್ಲಿ ಹೆಡ್ ಆಫೀಸ್ ಇದೆ, ಅದ್ರ ಬ್ರ್ಯಾಂಚಲ್ಲಿದೆ, ಇಲ್ಲಿದೆ ಅಂತ ತಿಳ್ಕೊಂಡು ಈ ಥರ ಏನು ಮಾಡ್ತೀವಪ್ಪ ಅಂದರೆ ಬ್ರ್ಯಾಂಚಸ್ ಅಂತ ಅರ್ಥ ಮಾಡ್ಕೋತೀವಿ. ಸೊ ಆಯ್ತಲ್ಲ. ಸೊ ಫಸ್ಟ್ ಬ್ರಾಂಚ್ ಬಂದುಬಿಟ್ಟು ಇಲ್ಲಿ ಟೋಟಲ್ 3 ಬ್ರಾಂಚಸ್ ಬರ್ತವೆ. ಸೊ ಫಸ್ಟ್ ಬ್ರಾಂಚ್ ಬಂದುಬಿಟ್ಟು ಫೈನಾನ್ಷಿಯಲ್ ಅಕೌಂಟಿಂಗ್. ನಂಬರ್ 2 ಬಂದುಬಿಟ್ಟು ಕಾಸ್ಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮೂರು ಅಕೌಂಟ್ ಬರ್ತವೆ, ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇವೆಲ್ಲ ಏನು ಬರ್ತಾವಪ್ಪ ಅಂದರೆ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಬ್ರಾಂಚ್. ಸೊ ನಿಮಗೆ ಬ್ರಾಂಚ್ ಅಂದರೆ ಇನ್ನೂ ಅರ್ಥ ಆಗಲಿಲ್ಲ ಅನಿಸುತ್ತೆ. ಅರ್ಥ ಆಯ್ತು ಅಥವಾ ಇಲ್ವಾ? ಅರ್ಥ ಆಗಲಿಲ್ಲ. ಇನ್ನೊಂದು ಸರಿ ಅರ್ಥ ಮಾಡಿಸ್ಲಾ? ಓಕೆ. ಏನಿದು ಕರೆಕ್ಟ್ ಆಯ್ತಾ ಇಲ್ಲ? ವೆರಿ ಗುಡ್, ಕರೆಕ್ಟ್ ಆಯ್ತು. ಹಾಗಾದರೆ ಇದು ಯಾವುದು? ಅಕೌಂಟಿಂಗ್. ಇದ್ಯಾವುದು? ಇದು ಕಾಂಡ, ಹೌದಾ? ಕಾಂಡ ಏನಿರುತ್ತೆ? ಅಕೌಂಟಿಂಗ್ ಇರುತ್ತೆ. ಸೊ ಇಲ್ಲಿ ಯಾವುದು ಬರುತ್ತೆ? ಫಸ್ಟು ಫೈನಾನ್ಷಿಯಲ್ ಅಕೌಂಟಿಂಗ್. ಇಲ್ಲಿ ಯಾವ್ದು ಬರುತ್ತೆ? ಕಾಸ್ಟ್ ಅಕೌಂಟಿಂಗ್. ಇಲ್ಲಿ ಯಾವ್ದು ಬರುತ್ತೆ? ಮ್ಯಾನೇಜ್ಮೆಂಟ್. ಇವಾಗಲಾದ್ರೂ ಅರ್ಥ ಆಯ್ತಾ? ಇದರಲ್ಲಿ 3 ಭಾಗ ಬರ್ತವೆ. ಫಸ್ಟ್ ಯಾವ್ದು ಬರುತ್ತೆ? ಫೈನಾನ್ಷಿಯಲ್ ಅಕೌಂಟಿಂಗ್, ಇದೊಂದು ಭಾಗ ಬೇರೆ. ಆಮೇಲೆ ಇದರಲ್ಲಿ ಕಾಸ್ಟ್ ಅನ್ನೋದು ಬರುತ್ತೆ, ಇದ್ರ ಭಾಗ ಬೇರೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ಬೇರೆ, ಇದು ಭಾಗ ಬೇರೆ. ಹಾಗೆ ಪಿ ಯು ಸಿಲಿ ಕೂಡ 3 ಭಾಗ ಬರ್ತವೆ. ಪಿ ಯು ಸಿಲಿ 3 ಭಾಗ ಯಾವುದು? ಆರ್ಟ್ಸು, ಕಾಮರ್ಸು ಮತ್ತು ಸೈನ್ಸು. ಆರ್ಟ್ಸ್ ಲೆವೆಲಲ್ಲಿ ಹೋಗ್ತಿರ್ತಾರೆ, ಕಾಮರ್ಸು, ಅಕೌಂಟಿಂಗ್, ಅಡಿಟಿಂಗ್ ಅಂತ ಹೋಗ್ತಿರೋ, ಸೈನ್ಸು, ಡಾಕ್ಟರ್, ಇಂಜಿನಿಯರಿಂಗ್ ಅಂತ ಹೋಗ್ತಿರ್ತಾರೆ.
ಸೊ ಹಾಗೆ ಅಕೌಂಟಿಂಗ್ನು ಕೂಡ 3 ಭಾಗ ಮಾಡ್ತೀವಿ. ಫೈನಾನ್ಸಿಯಲ್ ನೀವು ತೊಗೊಂಡ್ರೆ ಮುಂದೆ MCOMದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು, ಕಾಸ್ಟಲ್ಲಿ ಮಾಡ್ಬೋದು, ಅಂದರೆ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಮ್ಯಾನೇಜ್ಮೆಂಟಲ್ಲೂ ಮಾಡ್ಬೋದು. ಈ ಥರ 3 ಅಕೌಂಟ್ಗಳು ಇರ್ತವೆ. ಅರ್ಥ ಆಯ್ತಲ್ಲ? ಸೊ ಏನು ಮಾಡಬೇಕಾಗತ್ತೆ, ಈ ಡಯಾಗ್ರಾಮ್ನು ಕೂಡ ನೀವು ತೆಗೀರಿ. ನಾನು ತೆಗ್ಸಿದ್ದೀನಿ, ನೀವು ಬುಕ್ಸಲ್ಲಿ ನಿಮ್ಮ ಫೇರಲ್ಲಿ ತೆಗೆದುಬಿಟ್ರೆ ಒಳ್ಳೆಯದು, ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದ್ರ ಕೆಳಗಡೆ ಇರಬೇಕು, ಇದಾಗಿದ ತಕ್ಷಣ ಇದನ್ನು ನೀವು ತೆಗಿಬೇಕಾಗತ್ತೆ. ಓಕೆ, ಇಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸಲ್ಲಿಗೆ ಕ್ಲೋಸ್ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.